ಹಲವು ವರ್ಷಗಳಿಂದ ಕೋಮುವಾದಕ್ಕೆ ನಲುಗಿ ಹೋಗಿರುವಂಥ ಕರಾವಳಿ ಜಿಲ್ಲೆ ಈ ದಕ್ಷಿಣ ಕನ್ನಡ ಏನಿದೆ, ಇವತ್ತಿಗೂ ಕೂಡ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನು ಈ ಕರಾವಳಿ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಬರಬೇಕು ಮತ್ತು ಇಲ್ಲಿಯ ಒಂದು ಮತೀಯ ಸಂಘರ್ಷ ಕೊನೆಯಾಗಬೇಕು, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕರಾವಳಿಯ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಒಂದು ಜಾತ್ಯತೀತ ಸರ್ಕಾರಗಳು ಬರಬೇಕು ಮತ್ತು ಜನಪರವಾಗಿರ್ತಕ್ಕಂಥ ಸರ್ಕಾರ ಬರಬೇಕು ಅಂತ ಈ ಒಂದು ಸರ್ಕಾರದ ಒಂದು ಆಡಳಿತ ನೀತಿಯನ್ನು ಜಾರಿ ಮಾಡಲಿಕ್ಕೋಸ್ಕರ ಒಂದು ಜಾತ್ಯತೀತ ಸರ್ಕಾರದ ರಾಜ್ಯ ಆಡಳಿತವನ್ನು ನಡೆಸುವ ನಿಟ್ಟಿನಲ್ಲಿ ಹಲವಾರು ಜನರು ಈ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ ಮತ್ತು ಶ್ರಮವನ್ನು ವಹಿಸಿದ್ದಾರೆ. ಆದರೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಕರಾವಳಿ ಜಿಲ್ಲೆಯಲ್ಲಿ ಮತ್ತದೇ ಕೋಮುವಾದಿಗಳ ಮತ್ತು RSSನ ಕೈಯಲ್ಲಿ ನಲುಗುವಂಥ ಒಂದು ದಯನೀಯ ಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದ ಈ ಭಾಗದ ಕರಾವಳಿಯ ಭಾಗದ ಜನರು ದಿನನಿತ್ಯ ಸಮಸ್ಯೆಗಳನ್ನು ಅನುಭವಿಸುವಂತೂ ದಿನನಿತ್ಯ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮತ್ತದೇ RSSನ ಕಾರ್ಯಕರ್ತರು, ರಾಮಸೇನೆಯ ಕಾರ್ಯಕರ್ತರು ಬೀದಿಗೆ ಬಂದು ನೈತಿಕ ಪೊಲೀಸ್ ಗಿರಿಯನ್ನು ಮೆರೆಯುವಂಥ ಒಂದು ದಾಂಧಲೆ ನಡೆಸುವಂಥದ್ದನ್ನು ನಿನ್ನೆ ತಾನೇ ಒಂದು ಯುನಿಸೆಕ್ಸ್ ಸೆಲೂನ್ಗೆ ದಾಳಿ ಮಾಡಿರುವಂಥದ್ದು ಘಟನೆಯನ್ನು ನೀವು ಕಾಣಬಹುದು. ಅದಕ್ಕೆ ಪರಮೇಶ್ವರ್ ಅವರು ಸ್ವತಃ ಗೃಹ ಮಂತ್ರಿಗಳೇ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ಗ್ಯಾಮ್ಲಿಂಗ್ಗಳು, ಜೂಜು ಕೇಂದ್ರಗಳು, ಜುಗಾರಿ ಅಡ್ಡೆಗಳು ಮತ್ತು ಮಸಾಜ್ ಪಾರ್ಲರ್ಗಳು, ವೇಶ್ಯಾವಾಟಿಕೆಗಳು ರಾಜಾರೋಷವಾಗಿ ನಡೀತಾ ಇದೆ ಅನ್ನೋದನ್ನು DYFI ಮತ್ತು ಇಲ್ಲಿಯ ಜನಪರ ಸಂಘಟನೆಗಳು ಹಲವಾರು ವರ್ಷಗಳಿಂದ ನಾವು ಆರೋಪದ ಮೇಲೆ ಆರೋಪಗಳನ್ನು ಮಾಡ್ತಾ ಬಂದಿದ್ದೀವಿ. ಆದರೆ ಅದನ್ನು ಸರಿಪಡಿಸುವಂಥ ಕೆಲಸಗಳನ್ನು ಮಾಡಲೇ ಇಲ್ಲ. ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಒಂದು ಆಡಳಿತ ನೇಮಕ ಮಾಡಿರ್ತಕ್ಕಂಥ ಯಾರು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಇದ್ದಾರೆ, ಅವರು ಆಡಳಿತಕ್ಕೆ ಬಂದ ನಂತರ ಇಂಥ ಗ್ಯಾಮ್ಲಿಗಳನ್ನು ಕಡಿವಾಣ ಹಾಕೋದು ಬಿಡಿ, ಜನಪರವಾಗಿ ಜನರ ಪ್ರಶ್ನೆಗಳನ್ನು ಮುಂದಿಟ್ಟು ಹೋರಾಟ ಮಾಡುವಂಥ ಜನಸಾಮಾನ್ಯ ಜಾತ್ಯತೀತ ಸಂಘಟನೆಗಳ ಮೇಲೆ, ಎಡಪಂಥೀಯ ಸಂಘಟನೆಯ ಮೇಲಿನ ನಾಯಕರ ಮೇಲೆ ವಿಪರೀತವಾಗಿ ಕೇಸುಗಳನ್ನು ದಾಖಲಿಸಿ ಅವರ ಹೋರಾಟಗಳನ್ನು ಹತ್ತಿಕ್ಕುವ ಜನಪರವಾಗಿರ್ತಕ್ಕಂಥ ಧ್ವನಿಗಳನ್ನು ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇತ್ತೀಚೆಗೆ ನೀವು ಕಾಣಬಹುದು, ನಾವು ಕಲ್ಲಡ್ಕ ಪ್ರಭಾಕರ್ ಭಟ್ ಯಾರಿದ್ದಾರೆ RSSನ ಮುಖ್ಯಸ್ಥರು, ಅವರು ಮಂಡ್ಯದಲ್ಲಿ ಮುಸ್ಲಿಂ ಮಹಿಳೆಯರ ಒಂದು ಮೇಲೆ ಅವಮಾನಕರವಾದಂಥ ಹೇಳಿಕೆಯನ್ನು ನೀಡಿದಂಥ ಸಂದರ್ಭದಲ್ಲಿ ಮಂಗಳೂರಲ್ಲಿ ನಾವು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮೇಲೆ FIR ಅನ್ನು ದಾಖಲಿಸಿದ್ದಾರೆ. ಅದೇ ರೀತಿ ಪ್ಯಾಲೆಸ್ತೈನ್ ಪರವಾದಂಥ ಅಲ್ಲಿಯ ಏನು ಯುದ್ಧ ಇದೆ ಅದು ಕೊನೆಗೊಳ್ಳಬೇಕು, ಅಲ್ಲಿ ಶಾಂತಿ ನೆಲೆಸಬೇಕು ಅಂತ ಒಂದು ಒತ್ತಾಯ ಮಾಡಿ ನಾವು ಹೋರಾಟ ಮಾಡಿದರೆ ಅದಕ್ಕೂ ಕೂಡ ಕೇಸನ್ನು ದಾಖಲಿಸ್ತಾರೆ. ಮತ್ತು ಇಲ್ಲಿಯ ಪೊಲೀಸ್ ಕಮಿಷನರ್ ಸಣ್ಣ ಪುಟ್ಟ ಪ್ರತಿಭಟನೆಗಳಿಗೂ ರಸ್ತೆ ರಿಪೇರಿ, ಒಂದು ಸೇತುವೆ ಬೇಕು, ಒಂದು ಯೋಗ್ಯವಾದ ನಡೆದಾಡುವಂಥ ವಾಹನ ಸವಾರರಿಗೆ ತೊಂದರೆಯಾಗದಂಥ ಒಂದು ಸುಂದರವಾದ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ಅದರ ಮೇಲೂ ಕೂಡ ಕೇಸ್ ದಾಖಲಿಸುವಂಥ ಒಂದು ದಯನೀಯ ಸ್ಥಿತಿ, ಒಂದು ಪೊಲೀಸ್ ರಾಜ್ ವ್ಯವಸ್ಥೆಯನ್ನು ಇಲ್ಲಿಯ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಸೃಷ್ಟಿಸಿದ್ದಾರೆ. ಅದೇ ಸಂಘ ಪರಿವಾರದ ಕಾರ್ಯಕರ್ತರು, RSSನ ಕಾರ್ಯಕರ್ತರು ಮತ್ತು BJPಯ ಸಂಘಟನೆಗಳು ಇಲ್ಲಿ ಯಾವುದೇ ರೀತಿಯ ರಸ್ತೆಯನ್ನೇ ಬಂದ್ ಮಾಡಿ ಅಥವಾ ರಸ್ತೆಯಲ್ಲೇ ಒಂದು ಅವರದೇ ರೀತಿಯ ಒಂದು ಗಲಾಟೆಗಳನ್ನು ಅಥವಾ ಅವರದೇ ಆದಂಥ ಕಾರ್ಯಕ್ರಮಗಳ ಮಾಡಿದರೆ ಇಲ್ಲಿಯ ಪೊಲೀಸ್ ಕಮಿಷನರ್ ಅದಕ್ಕೆ ಬೇಕಾದಂಥ ಬಂದೋಬಸ್ತನ್ನು, ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಆದರೆ ನಾವು ಜನಪರವಾಗಿರ್ತಕ್ಕಂಥ ಹೋರಾಟಗಳಿಗೆ ಅನುಮತಿ ಕೇಳಿದರೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾರೆ ಮತ್ತು ನಮ್ಮ ಮೇಲೆ ಕೇಸನ್ನು ದಾಖಲಿಸ್ತಾರೆ. ಇದು ಯಾವ ರೀತಿಯ ಒಂದು ಕಾನೂನು ಸುವ್ಯವಸ್ಥೆ ಮತ್ತು ಯಾವ ರೀತಿಯ ಆಡಳಿತ ನೀತಿ ಅನ್ನೋದನ್ನು ಕಾಂಗ್ರೆಸ್ ಸರ್ಕಾರ ಉತ್ತರಿಸಬೇಕು. ಯಾಕೆಂದರೆ ಈ ಕರಾವಳಿ ಭಾಗದಲ್ಲಿ ಒಂದು ಸಾಮರಸ್ಯ ಉಳಿಬೇಕು, ಸಂಘ ಪರಿವಾರದ ಆಟೋಟಾಪ ಕೊನೆಗೊಳ್ಳಬೇಕು ಮತ್ತೊಂದು ಜಾತ್ಯತೀತ ಜನಪರವಾದಂಥ ವ್ಯವಸ್ಥೆ ಬರಬೇಕು ಅಂತ ನಾವು ಒಂದು ಜಾತ್ಯತೀತ ಸರ್ಕಾರವನ್ನು ಅಧಿಕಾರಕ್ಕೆ ತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕೆ ಹೊರತಾಗಿ ಇಲ್ಲಿ ಸಂಘ ಪರಿವಾರದೇ ರಾಜಾರೋಷವಾಗಿ ಮೆರೆಯತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವ ಹಿಂದಿರುವಂಥ ಷಡ್ಯಂತ್ರ ಯಾರು? ಈಗ ಪೊಲೀಸ್ ಕಮಿಷನರ್ನ ಈ ಮಂಗಳೂರಿಗೆ ಬೇಡ, ಅವರನ್ನು ಅಮಾನತು ಮಾಡಿ ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ಒತ್ತಾಯ ಮಾಡಿದರೆ ಅವರನ್ನು ಒಂದು ಹಠಕ್ಕೆ ಬಿದ್ದು ಅವರನ್ನು ಉಳಿಸುವಂಥ ಕೆಲಸ ಮಾಡುವುದು ಇದೇ ಮಂಗಳೂರಿನ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಮತ್ತು ಅವರ ಸಹೋದರ. ಆದರೆ ಈ ಬಗ್ಗೆ ನಾವು ಮುಖ್ಯಮಂತ್ರಿ ಬಂದಂಥ ಸಂದರ್ಭದಲ್ಲಿ ನಾವು ಭಿತ್ತಿಪತ್ರ ಪ್ರದರ್ಶನ ಮಾಡಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತ ವಿನಂತಿ ಮಾಡಿದರು. ಗೃಹ ಮಂತ್ರಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಕೊಟ್ಟರು. ಜಿಲ್ಲಾ ಉಸ್ತುವಾರಿ ಮಂತ್ರಿ ಗುಂಡೂರಾವ್ ಅವರು ಬಂದಂಥ ಸಂದರ್ಭದಲ್ಲಿ ವಿನಂತಿ ಮಾಡಿದರೂ ಕೂಡ ಕ್ಯಾರೆ ಅನ್ನಲಿಲ್ಲ ಮತ್ತು ನಮ್ಮ ಮನವಿಗೆ ಸ್ಪಂದಿಸಲೇ ಇಲ್ಲ. ಕೇವಲ ಒಂದು ಕಾಟಾಚಾರಕ್ಕೆ ಮನವಿಯನ್ನು ಸ್ವೀಕರಿಸಿದ್ದಾರೆ ಹೊರತು ಅದರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಯಾವುದು ಮಾಡಲಿಲ್ಲ. ಆದರೆ ಇವಾಗ ಮತ್ತೆ ಸಂಘ ಪರಿವಾರ ಅವರ ಆಟೋಟಪನ್ನು ಪ್ರಾರಂಭ ಮಾಡಿದ್ದಾರೆ. ರಾಮಸೇನೆಯವರು ನಿನ್ನೆ ತಾನೇ
ರಾಜರೋಷವಾಗಿ ಒಂದು ಯುನಿಸೆಕ್ಸ್ ಸೆಲೂನಿಗೆ ಯಾವುದೋ ಒಂದು ಆರೋಪವನ್ನು ಮಾಡಿ ಅದರ ಮೇಲೆ ನುಗ್ಗಿದ್ದಾರೆ, ದಾಂಧಲೆನ ಮೆರೆದಿದ್ದಾರೆ ಮತ್ತು ನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ. ಅಂದರೆ ಒಂದು ಕಾಲಕ್ಕೆ ಇಲ್ಲಿಯ ಒಂದು ನೈತಿಕ ಪೊಲೀಸ್ಗಿರಿಯನ್ನು, ಮಾರಲ್ ಪೊಲೀಸಿಂಗನ್ನು ಮತ್ತು ಈ ಸಂಘ ಪರಿವಾರದ ಆಟೋಟಪನ್ನು ಕಡಿವಾಣ ಮಾಡಿದಂಥ ಒಂದು ಪೊಲೀಸ್ ವ್ಯವಸ್ಥೆ ಈಗ ಈಗಿನ ಆ ದಯನೀಯ ಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಕಾರಣಕ್ಕೆ ಮತ್ತೆ ಅವರ ಆಟವನ್ನು ಶುರು ಮಾಡಿದ್ದಾರೆ. ಮತ್ತೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಸುವಂಥ ಹುನ್ನಾರಗಳು ನಡೀತಾ ಇದೆ. ಇದಕ್ಕೆಲ್ಲವೂ ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಈ ಜನಪರವಾಗಿರ್ತಕ್ಕಂಥ ಒಂದು ವಿದ್ಯಮಾನದಲ್ಲಿ ಈ ಜನಪರವಾದಂಥ ವ್ಯವಸ್ಥೆಯ ಏನು ಅವರು ಸೃಷ್ಟಿ ಮಾಡ್ತೀವಿ ಮತ್ತು ಜನಪರವಾದಂಥ ಒಂದು ಸರ್ಕಾರವನ್ನು ರಚಿಸ್ತೀವಿ, ಆ ಮೂಲಕ ಜನಪರವಾದಂಥ ಯೋಜನೆಗಳನ್ನು ಜಾರಿ ತರ್ತೀವಿ ಅಂತ ಒಂದು ರೀತಿಯಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವಂಥ ಸರ್ಕಾರ. ಆದರೆ ಇಲ್ಲಿ ಜನನಿತ್ಯ ಬದುಕಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಯಾರು ಹೊಣೆ? ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಬಿಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭಾಗದ ಜನರು ನಾವು ಹಲವು ನೂರಾರು ವರ್ಷಗಳ ಬೇಡಿಕೆ ಇದೆ. ಏನು? ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊಡಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ ಅಂತ ನಾವು ಕೇಳ್ತಾನೆ ಬಂದಿದ್ದೀವಿ. ಆದರೆ ಈವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಕನಿಷ್ಠ ಬ್ರಿಟಿಷರು ಪ್ರಾರಂಭ ಮಾಡಿ ಹೋಗಿರ್ತಕ್ಕಂಥ ವೆಲ್ನಾಕ್ ಮತ್ತು ಲೇಡಿ ಕೋಶನ್ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅದೇ ಬೇರೆ ರಾಜ್ಯಗಳಲ್ಲಿ ಒಂದು ಕಲಬುರ್ಗಿ ಅಂತ ಹಿಂದುಳಿದ ಜಿಲ್ಲೆಗಳಿಗೆ ಹೋದರೆ ಅಲ್ಲಿ ಜಯದೀವ್ ಅಂತ ಹೃದಯ ಆಸ್ಪತ್ರೆಗಳು, ಬೇರೆ ಬೇರೆ ಕಡೆ ಕಿದ್ವಾಯಿ ಅಂತ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬಂದರೆ, ಆಸ್ಪತ್ರೆಗಳ ತವರೂರು ಮತ್ತು ಮೆಡಿಕಲ್ ಹಬ್ ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಒಂದೇ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಇವರಿಗೆ ಎಷ್ಟು ಕಾಳಜಿದೆ ಅನ್ನೋದನ್ನು ಈಗಿನ ಸರ್ಕಾರ ಉತ್ತರಿಸಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಅಂತಲೇ ಮೀಸಲಿಟ್ಟ ಜಾಗವನ್ನು ಯಾವುದೇ ಒಂದು ಖಾಸಗಿ ಕಂಪನಿಗೆ ಗುತ್ತಿ ಕೊಡುವಂಥ ಮತ್ತು ಆ ಜಾಗವನ್ನು ಬೇರೆಯವರಿಗೆ ಕೊಡುವಂಥ ಒಂದು ವಿದ್ಯಮಾನ ಸೃಷ್ಟಿಯಾದಂಥ ಸಂದರ್ಭದಲ್ಲಿ DYFI ಮತ್ತು ಎಡಪಂಥೀಯ ಸಂಘಟನೆ ಕಾರ್ಯಕರ್ತರೇ ಹೋರಾಟ ಮಾಡಿ ಆ ಜಾಗವನ್ನು ಉಳಿಸಿದ್ದಾರೆ. ಪುತ್ತೂರಿನ ಬನ್ನೂರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಅಂತ ಮೀಸಲಿಟ್ಟ ಜಾಗ ಇದೆ. ಅದನ್ನು ಇವರಿಗೂ ಕೂಡ ಅಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಇವಾಗಲೂ ಕೂಡ ಪ್ರಾರಂಭ ಆಗಿಲ್ಲ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ದಗಲಕ್ಕೂ ರಸ್ತೆಗಳನ್ನು ನೋಡಿ, ಇಲ್ಲಿ ಬೆಂಗಳೂರನ್ನು ಸಂಪರ್ಕ ಮಾಡುವಂಥ ಹೈವೇ ಏನಿದೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಮತ್ತು ಆ ಕಾಮಗಾರಿಗಳು ವರ್ಷಾನುಗಟ್ಟಲೆಗಳಿಂದ ಕೂಡ ಆಮೆ ವೇಗದಲ್ಲಿ ಸಾಗ್ತಾ ಇದೆ. ಆ ಒಂದು ರಸ್ತೆಯಲ್ಲಿ ಓಡಾಟ ಮಾಡುವಂಥ ವಾಹನ ಸವಾರರು ಎಲ್ಲರೂ ಕೂಡ ಪರದಾಡುವಂಥ ಸ್ಥಿತಿ ಬಂದಿದೆ ಮತ್ತು ಒಂದಷ್ಟು ಜೀವಗಳ ಹಾನಿಯಾಗಿದೆ. ತುಂಬ ಜನ ಅಪಘಾತಕ್ಕೊಳಗಾಗಿ ಮೃತರಾಗಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಅಂದರೆ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿಯ ಟೋಲ್ ಗೇಟ್, ಅಕ್ರಮವಾಗಿ ಇರ್ತಕ್ಕಂಥ ಟೋಲ್ ಗೇಟ್ ಎಷ್ಟು? ಕೇಂದ್ರ ಸರ್ಕಾರದ ಹೈವೇ ಅಥಾರಿಟಿ ನಿಯಮ ಇದೆ, 60 ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಇರಬೇಕು. ಆದರೆ ಇಲ್ಲಿರುವಂಥ ಟೋಲ್ ಗೇಟ್ ಎಷ್ಟು? ಇಲ್ಲಿ 30 ಕಿಲೋಮೀಟರ್ ಅಂತರದಲ್ಲಿ ಎರಡೆರಡು ಟೋಲ್ ಗೇಟ್ ಬರ್ತಾ ಇದೆ. ಒಂದು ಅಕ್ರಮವಾಗಿ ಅಂದರೆ ನಿರ್ಮಾಣ ಆಗಿರ್ತಕ್ಕಂಥ ಸುರತ್ಕಲ್ನ ಟೋಲ್ ಗೇಟ್ ನಾವೇ ಜನಪರ ಸಂಘಟನೆಗಳು 6-7 ವರ್ಷಗಳಿಂದ ಹೋರಾಟ ಮಾಡಿ ಅದನ್ನು ತೆಗೆಯುವಂಥ ಒಂದು ಹೋರಾಟ, ಸಂಘರ್ಷಮಯ ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇಲ್ಲಿರ್ತಕ್ಕಂಥ ಸರ್ಕಾರ ಏನು ಆ ರೀತಿ ಯಾವುದೇ ರೀತಿಯ ಗೊಡವೆನೂ ಇಲ್ಲ ಮತ್ತು ಜನಪರವಾದಂಥ ಕಾಳಜಿನೂ ಇಲ್ಲ. ಕೇವಲ ಹೆಸರಿಗಷ್ಟೇ ಭಾಗ್ಯ ಯೋಜನೆಗಳನ್ನು ಇಟ್ಟಿದೆ ಹೊರತು ಜನರ ನಿಜವಾದ ಅವರ ಬದುಕಿನ ಭಾಗ್ಯ ಏನು, ಅವರಿಗೆ ದಿನನಿತ್ಯ ಬೇಕಾದಂಥ ವ್ಯವಸ್ಥೆ ಏನು ಮತ್ತು ಅವರಿಗೆ ಒಂದು ಸೂಕ್ತವಾದ ವ್ಯವಸ್ಥೆ ಕಲ್ಪಿಸುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಈಗಿನ ಸರ್ಕಾರ ಕೈಗೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಒತ್ತಾಯ ಮಾಡೋದಿಷ್ಟೇ, ಮೊದಲು ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಅಭಿವೃದ್ಧಿ ಬಯಸೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಶಾಂತಿ ಕಾಪಾಡಬೇಕು ಮತ್ತು ಇಲ್ಲಿಯ ಸಾಮರಸ್ಯ ಉಳಿಬೇಕು ಅನ್ನೋದು ನಾವು ಒಕ್ಕರಳ ಬೇಡಿಕೆ ಮತ್ತು ಎಲ್ಲ ಸಮುದಾಯದ ಒಂದು ಬೇಡಿಕೆ. ಆದರೆ ಅದನ್ನೇ ಈಗಿನ ಸರ್ಕಾರಗಳಿಗೆ ಪಾಲಿಸಲಿಕ್ಕೆ ಆಗ್ತಾ ಇಲ್ಲ, ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲು ಇಲ್ಲಿಯ ಪೊಲೀಸ್ ಕಮಿಷನರ್ ಏನು ಕಳಂಕಿತ ಪೊಲೀಸ್ ಕಮಿಷನರ್ ಇದ್ದಾರೆ ಮತ್ತು ಇವರು BJP ಪರವಾಗಿರ್ತಕ್ಕಂಥ ಧೋರಣೆ ಉಳ್ಳತಕ್ಕಂಥ ಪೊಲೀಸ್ ಕಮಿಷನರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಅವರನ್ನು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಯ ಜನರ ಬಹುಮುಖ್ಯ ಬೇಡಿಕೆಯಾಗಿರ್ತಕ್ಕಂಥ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಮತ್ತು ಎಲ್ಲ ರೀತಿಯ ಇಲ್ಲಿ ಏನು ಮೂಲಭೂತ ಸೌಕರ್ಯ ಇದೆ, ಸರ್ಕಾರಿ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಜನಸಂಖ್ಯೆಗೆ ಅನುಗುಣವಾಗಿ ನಿರ್ಮಾಣ ಮಾಡುವಂಥದ್ದು, ಬೆಂಗಳೂರು ಸಂಪರ್ಕಿಸ್ತಕ್ಕಂಥ ಮುಖ್ಯ ಹೈವೇ ರಸ್ತೆ ಏನಿದೆ ಅದನ್ನು ಶೀಘ್ರಗತಿಯಲ್ಲಿ ಕಾಮಗಾರಿಯನ್ನು ಮುಕ್ತಾಯಗೊಳಿಸಿ ಜನರ ಸುಗಮ ಸಂಚಾರಕ್ಕೆ
ಒದಗಿಕೊಡಿಸುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಈ ಮೂಲಕ ಒತ್ತಾಯ ಮಾಡ್ತಿದ್ವಿ.